ಸಮಗ್ರವಾದಂತಹ ಆಕಾಶ ಪೃಥ್ವಿಯನ್ನೇ ಒಂದು ಹೆಜ್ಜೆಯಲ್ಲಿಯೇ ಅಳೆಯುವಂತಹ ಎತ್ತರದ ಗಾತ್ರವನ್ನು ಪರಮಾತ್ಮ ತಾನು ತಾಳಿದ್ದಾನೆ. ಇದು ಆ ವಾಮನನ ಪರಮಾತ್ಮನ ವೈಭವ. ದೇವರು ಹೀಗೆ ಎತ್ತರದ ಗಾತ್ರವನ್ನು ತೆಗೆದುಕೊಂಡಾಗಲೇ ಆ ಪರಮಾತ್ಮನ ಕಾಲಿನ ಉಗುರು ಸೋಕಿ ಬ್ರಹ್ಮಾಂಡ ಕಠಾವೇ ಸೀಳಿಹೋಯಿತು. ಅಲ್ಲಿರುವಂತಹ ಎಲ್ಲ ಜಲಧಾರೆ ನೀರು ಅದು ಹರಿದು ಬಂತು. ಬ್ರಹ್ಮದೇವರು ತಮ್ಮ ಕಮಂಡಲಿನಲ್ಲಿ ಆ ನೀರನ್ನು ಧಾರಣೆ ಮಾಡಿಕೊಂಡು ಅದೇ ನೀರನ್ನು ಪರಮಾತ್ಮನ ಪಾದಕ್ಕೆ ಅಭಿಷೇಕವನ್ನು ಮಾಡ್ತಾರೆ. ಪರಮಾತ್ಮನ ಪಾದಕ್ಕೆ ಅಭಿಷಿಕ್ತವಾದಂತಹ ನೀರನ್ನೇ ರುದ್ರದೇವರು ತಮ್ಮ ತಲೆಯಲ್ಲಿ ಧಾರಣೆ ಮಾಡ್ತಾರೆ. ತಲೆಯಲ್ಲಿ ಧಾರಣೆ ಮಾಡಿದ್ದಕ್ಕೋಸ್ಕರವಾಗಿಯೇ ಅವರಿಗೆ ಶಿವ ಅಂತ ಹೆಸರು ಬಂತು. ಯಚ್ಚೌಷ ನಿಸ್ತೃತ ಸರಿ ಪ್ರವರೋಧಕೇನ ತೀರ್ಥೇನ ಮೂರ್ಧ್ಯಧಿಧೃತೇನ ಶಿವ ಶಿವೋಭೂತ್. ವಸ್ತುತಃ ರುದ್ರದೇವರು ಶಿವ. ಸಂಸ್ಕೃತ ಭಾಷೆಯಲ್ಲಿ ಶಿವ ಅಂತಂದರೆ ಮಂಗಲ ಅಂತ ಅರ್ಥವಿದೆ. ರುದ್ರದೇವರು ಪರಮ ಮಂಗಲರು. ಆದರೂ ಕೂಡ ಅವರಿಗೆ ಇನ್ನಷ್ಟು ಮಾಂಗಲ್ಯ ಬಂತಂತೆ ಈ ಪರಮಾತ್ಮನ ಪಾದೋದಕವನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ರಿಂದ. ದೇವರ ಪಾದೋದಕದಲ್ಲಿ ಇಂತಹ ಒಂದು ಶಕ್ತಿ ಇರ್ತದೆ. ದೇಹಕ್ಕೇ ಮಾಂಗಲ್ಯವನ್ನು ತಂದುಕೊಡುವಂತಹ ಒಂದು ದಿವ್ಯವಾದಂತಹ ಜಲ, ಅದು ಮಂತ್ರಪೂರಿತವಾದಂತಹ ಜಲ. ಸೃಷ್ಟಿಕರ್ತ ಅಂತ ಪ್ರಸಿದ್ಧಿ ಇರುವಂತಹ ಬ್ರಹ್ಮದೇವರು ಪರಮಾತ್ಮನ ಪಾದವನ್ನು ತೊಳೆದರು. ಸಂಹಾರಕರ್ತ ಅಂತ ಪ್ರಸಿದ್ಧಿ ಇರುವಂತಹ ರುದ್ರದೇವರು ಪರಮಾತ್ಮನ ಪಾದದ ನೀರನ್ನು ತಲೆಯಲ್ಲಿ ಧಾರಣೆ ಮಾಡಿದರು. ಈ ಘಟನೆಗಳಿಂದ ಸರ್ವೋತ್ತಮ ಯಾರು ಎಂಬುದು ಸ್ಪಷ್ಟವಾಗ್ತದೆ. ಪುರಂದರದಾಸರು ಕೂಡ ಪದ್ಯದಲ್ಲಿ ಹೇಳಿದ್ದಾರೆ, ಅಂದೇ ನಿರ್ಣಯವಾಗಿತ್ತು ಜಗಕ್ಕೆ. ಆವತ್ತೇ ನಿರ್ಣಯವಾಗಿ ಬಿಟ್ಟಿತು ಯಾರು ಸರ್ವೋತ್ತಮ ಅನ್ನುವುದು. ಎಷ್ಟು ಕಡೆಗಳಲ್ಲಿ ಆಯಿತು. ಇದೊಂದು ನಿದರ್ಶನವಾಗಿತ್ತು. ಭೃಗು ಮಹರ್ಷಿಗಳು ಸರ್ವೋತ್ತಮ ಯಾರು ಅಂತ ತಿಳಿದುಕೊಳ್ಳಲಿಕ್ಕೆ ಹೋದಾಗಲೇ ಒಂದು ಬಾರಿಯಲ್ಲಿ ಸರ್ವೋತ್ತಮ ಯಾರು ಅನ್ನೋದು ಸಿದ್ಧವಾಗಿತ್ತು. ಇವಾಗ ಪುನಃ ಸಿದ್ಧವಾಗಿತ್ತು ಸರ್ವೋತ್ತಮ ಯಾರು ಅನ್ನುವುದು. ಹೀಗೆ ಪರಮಾತ್ಮ ಈ ಅವತಾರವನ್ನು ತಾಳಿದಾಗಲೂ ಪುನಃ ತನ್ನ ಸರ್ವೋತ್ತಮತ್ವವನ್ನು ಅನೇಕ ಭಕ್ತರಿಗೆ ಅನುಗ್ರಹಪೂರ್ವಕವಾಗಿ ಅದನ್ನು ನಿರೂಪಣೆಯನ್ನು ಮಾಡಿದ್ದಾನೆ. ಇದು ವಾಮನಾವತಾರದ ಸಮಗ್ರವಾದಂತಹ ಚಿತ್ರಣ.